ಇನ್ನು ರಡ್ಡಾದು ನೆನ ಒಳಂಡು ಆಲೋಚನೆ ಮಂತ ನೆನಂಜಿ ಮನ್ಪೆರಿಗಳ ಸಾಧ್ಯತೆ ದುಂಬುದ ಶಾಖೆಗಳ ನೆನಾತು ಬುಳೆದು ಬರಡು ಈ ಸಂದರ್ಭದ ಹಾರೈಕೆ ಮಲ್ತೊಂದು ಇದು 2ನೇ ಶಾಖೆ. ಇನ್ನು ಒಂದು 4-5 ಶಾಖೆ ತೆಗೆದು ಒಂದು ಒಳ್ಳೆಯ ವ್ಯಾಪಾರಸ್ಥರು ಅಂತ ಹೇಳಿಕೊಳ್ಳಲಿಕ್ಕೆ ಸಂತೋಷ ಪಡಬಹುದು ನಾನು ಹೇಳ್ತಾ, ಮುಂದಿನ ದಿವಸದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಅವರ ಈ ಸಂಸ್ಥೆಯನ್ನು ವಿಸ್ತರಿಸತಕ್ಕಂಥ ಯೋಗ ಭಾಗ್ಯವನ್ನು ಸಹಸ್ರಲಿಂಗೇಶ್ವರ ಮತ್ತು ಮಹಾಕಾಳಿ ದೇವರು ಅವರಿಗೆ ಆ ಶಕ್ತಿಯನ್ನು ನೀಡಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಶಿವಂ ಕಂಪ್ಯೂಟರ್ಸ್ ಆ್ಯಂಡ್ ಸೆಕ್ಯೂರಿಟಿ ಸಿಸ್ಟಮ್ 15ನೇ ವರ್ಷದ ನಿರಂತರ ಸೇವೆಯೊಂದಿಗೆ ಅಸಂಖ್ಯಾತ ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿರುವ ಸಂಸ್ಥೆ ಇದೀಗ ಗ್ರಾಹಕರ ಅನುಕೂಲಕ್ಕಾಗಿ 2ನೇ ಮಳಿಗೆಯನ್ನು ಉಪ್ಪಿನಂಗಡಿಯ ಸಿಟಿ ಮಾರ್ಕೆಟ್ ಕಟ್ಟಡದಲ್ಲಿ ಶುಭಾರಂಭಗೊಳಿಸಿದೆ. ಪ್ರೀತಿದ ಭಗವದ್ಭಕ್ತರೇ, ಎಡ್ಡ ಒಂಜಿ ಸಂಭ್ರಮಡು ನಮ್ಮ ಉಳ್ಳ 15 ವರ್ಷದ ಉಚ್ಚಾಯಿಸಿ ನಡಪುನಂಚಿನ ಒಂಜಿ ಸಂಸ್ಥೆದ 2ನೇ ಮಳಿಗೆ ಆರಂಭ ಆಯ್ನಂಚಿನ ಒಂಜಿ ಪುಣ್ಯಕಾಲ ಅಂತ ಒಂಜಿ ರಡ್ಡಾವಡು ದಾಂಡ ಐಟ್ ಸರಿಯಾಯಿನ ಒಂಜಾತ್ ಸೇವೆ ಮಂತು ಪೋಡು ಒಂದರ್ಥ. ಈ ಓವೇ ಸಂಸ್ಥೆದ ಜೀವಾಳ ಏರಂದು ಕೇಂಡ ಗ್ರಾಹಕರಿಗೆ ಸರಿಯಾಯಿನಂಚಿನ ಇಂಚ ಒಂಜಿ ಸರ್ವೀಸ್ ಉಂಡ ಸೇವೆ ಉಂಡ ಇನ್ನು ಕೊರುಂಡೊಂದಾಂಡ ಜನಕ್ಕಲೇನು ಒಪ್ಪುಣಿರು ಮನ್ಪುಣೆಕ್ ಮೆಚ್ಚುನೀರು ಅನ್ಪುಣೆಕ್ ಈ ಶಿವಂ ಸಂಸ್ಥೆ ಒಂಜಿ ಸಾಕ್ಷಿಯಾದ ಉಂಡು ಏನು ಪಂಡೊಂದುಲ್ಲೆ. ಈ ಬಲ ಇತ್ತೆ ಬಲಿಪುನ ಯುಗ ಕಂಪ್ಯೂಟರ್ ಯುಗ ಅಂತ ಬಂಡ ತಪ್ಪವಂದು ತಂತ್ರಜ್ಞಾನ ಎಂಪಿನೋ ಭಾರಿ ಮುಂದುವರಿತನು ಇತ್ತ ಅವು ಏತು ಮುಂದುವರಿತನ ಕೇಂಡ AI ಮುಟ್ಟಲ್ಲ ಮುಂದುವರಿತನು ಅಂತ ಪನೋಡಿ ಅಂಡ್ ಏತು ಬಳಕೆ ಮನ್ಪುನ ಆತು ತೂವ ನೋಡಿ ಒಂತೆ ಜನಕ್ಕಳಿಗೆ ಸೌಕರ್ಯ ಆಪ್ಲೆಕ್ಕಂದನ ನೆಟ್ 2 ರೀತಿಲು ಉಂಡು, ಗುಣಾತ್ಮಕ ಋಣಾತ್ಮಕ ಅಂತ. ನಮ್ಮ ದೆತ್ತೊಂಡಂಚಿನ ರೀತಿಲು ಉಂಡವು ಉಪಯೋಗ ಮನ್ಪುನ ರೀತಿಲು ಉಂಡು. ಓಲಾಂಡ ಜೋಕಲೆ ಕೈಕೊಂದು ತಿಕ್ಕನ ಒಂದು ಜಾತಿ ಹೆಚ್ಚು ಕಮ್ಮಿ ಇರಲಿಕ್ಕೆ ಸಾಧ್ಯತೆ ಉಂಡು. ಏನು ಭಾರಿ ಜಾಗೃತಿಯಡು ಬಳಕೆ ಮನ್ಪುನಂಚಿನ ಅಗತ್ಯತೆ ಉಂಡು. ಏನು ಕೇಂಡೆ ಬತ್ತಿ ನೋಡೋದಕ್ಕೆ ದಾನೆ ಅಂಟದಂದು ಕುಂದಾಪುರ ಅಂಚಿನ ಒಂಜಿ ಶಾಲೆಡು ಒಂಜಿ ಶುರು ಮಾಡ್ತೀರಿ, ಟೀಚರ್ ಒಂಜಿ ಬತ್ತಿರು, ಟೀಚರ್ ಬತ್ತಿರು. ಆ ಟೀಚರ್ ಬತ್ತನಾಡು ದಾನೆ ಅಂತೀರಿ ಕೇಳಿ ಉಂತಾದೇರಿ ಮತ್ತು ಕೇಂಡೆಗೆ ಮಾತ ಉತ್ತರ ಕೊರ್ಕೊಂಡು ಅಂಡ ಕೆಬಿ ಬೀಂಟವಜಿ ಬೆರಿಕೆ ಪೆಟ್ಟಿ ಪಾಡುಜಿ ಒಂದು ಜಾತಿ ಅವು ಕೇಂಡೆಗೆ ಮಾತ ಉತ್ತರ ಕೊರೊಂದು ಉಪ್ಪುಂಡು ಅಂಡ ಮರು ದಾದ ಪಂಪುಂಡು ಒಂದು ತುವಾಡೇನೆ ಆತೆ ಒಂದು ಜಾತಿ ಸೌಕರ್ಯಗಳು ಮಾತ್ರ ನಮ್ಮ ಅಂಟೊಂದುಲ್ಲ ಮಾತಲ್ಲ ಯಂತ್ರೊಡೇ ನಮ್ಮಲ್ಲ ಅಂಡ ಯಂತ್ರದ ಬದುಕು ಉಪ್ನಾಗ ಒಂದು ಜಾತಿ ತಂತ್ರಜ್ಞಾನದ ಜೊತೆಗೆ ತತ್ವಜ್ಞಾನವೂ ಇರಲಿ ಅಂತ ಒಂದು ಜಾತಿ ಬದುಕಿಗೆ ತೊಂದರೆ ಆವೊಂದು ಲೆಕ್ಕ ನಮ್ಮ ಏನು ಬಳಕೆ ಮನ್ಪುನಂಚಿನ ಅಗತ್ಯತೆ ಉಂಡು ಈ ಸಂದರ್ಭಡು ಪಂಡೊಂದು ರೈಕ್ಲು ಮಲ್ಲ ಮನಸ್ಸು ಮಂತು ನಾನು ಪುದರಿ ಸುದರ್ಶನ ಅಂತ ಒಂದು ಜಾತಿ ಜನಸೇವೆಗೆ ಏನು ಇತ್ತೇನೆ ಕೈತಲ್ಲ ಇನ್ನು ಕೈತಲ್ಲವ್ರಿ ಪಾತ್ರ ಹೊಂದಿದ್ದೇವೆ ಪಂಡಿರು ಸರ್ವೀಸ್ ಅಂತ ಬಂಡ ಸುದರ್ಶನ ಬಂಡ ಸರ್ವೀಸ್ ಅಂತ ಆ ಮಟ್ಟದ ರೈನ್ ಮಂತೊಂದುಲ್ಲ ಇರೋದು ಏನು ತೆರೆಯುವಂತೆ ಓಡಿಗಿಲ್ಲ ಏನು ಕೈತಲ್ಲ ರೈಕುಲ್ಲ ಪಾತ್ರ ಬಂಡಿರು ನಮ್ಮ ಶಾಲೆಗಿಲ್ಲ ಅಕ್ಲೆ ಮಲ್ತನೆ ಎಡ್ಡ ರೀತಿ ಮಾತದಿಕ್ಕಡ್ತು ನಮ್ಮ ಕ್ವಾಲಿಟಿ ಕೊಂಚ ಒಂಜಿ ಸರ್ವೀಸ್ ಮಾತ್ರ ಒಂದು ಜಾತಿ ಕಾಂಪ್ರಮೈಸ್ ಮನ್ಪುನ ವಿಚಾರವನ್ನು ತೊಗೊಂಡು ದಾಂಡ ಮೇರೆಕ್ಕೆ ಸರಿಯಾಗಿ ಒಪ್ಪುನ ಅಂಚಿನ ವ್ಯಕ್ತಿ ಓಳು ವ್ಯತ್ಯಾಸ ಉಂಡು ಏನು ಅಪ್ಪಗನೇ ಸರಿ ಮನ್ಪುನ ಉಂಡು ಒಂದು ಜಾತಿ ಬೊಡ್ತು ನಡಿಗೆ ಸೆಕ್ಯೂರಿಟಿ ಬಂಡೆ ಇತ್ತೆ ಮಾತ CCA ಸೆಕ್ಯೂರಿಟಿ ಆದುಂಡು ಇತೆನ್ನ ಮತ್ತು ಒಂದಿಲ್ಲ ದೇಶದ ಬಗ್ಗೆ ಕೊಂಜಾತ ತೊಂದರೆನಾಗಲ್ಲ ನೀಡ್ದು ಆ ದಾನೆ ಒಂದಿತ್ತು ನಿಂಪಿನಲ್ಲಿ ವಿಚಾರ ನಂಗೆ ತೆರಿದುಪ್ಪು ಸಾಧಾರಣವಾದ ನೀನು ಬಳಕೆ ಮನ್ಪುನ ರೀತಿದ ಅವು ನಂಗೆ ಅನುಕೂಲವಾದುಂಡು ಪ್ರತಿಕೂಲವಾದುಂಡು ಸರಿಯಾದ ರೀತಿಯಲ್ಲಿ ಅರ್ಥ ಮಂತೊಂದು ನಮ್ಮ ನಡವಳಿಕೆಗೂ ಕೊನತಂದಾಂಡ ಅವು ನಂಗೆ ಅನುಕೂಲ ಯಾರಿಗೆ ಸಾಧ್ಯತೆ ಉಂಡು ಈ ಸಂದರ್ಭಗಳು ಪಂಡೊಂದು ರೈಗಳು ಮಲ್ಲ ಮನಸ್ಸು ಮಲ್ತೊಂದು ಬಹುಶಃ ಒಂದೇ ಸರಳತನದ ಇಂಜ ಪಾತ್ರ ಜನ ಇರ್ತಾರೆ ಏತ್ಬೋಡು ಕಾರ್ಯಡು ಮಾತ್ರ ಹೆಚ್ಚು ತೊಡಗ ಒಂದು ಉಪ್ಪೇರಿ ಬಹುಶಃ ನೀ ಎಡ್ಡೆ ಸಂದರ್ಭಡು ಎಂಕ್ಲೆಲ್ಲ ಎಪ್ಪು ಕೊಡ್ತೀನಿ ಕೊಂಚ ಪುದರ್ ಲಾಯ್ಕದೈತೀರಿ ಶಿವಂದು ಶಿವನಿಪಿನಿತ್ತ ಪುದರಿಗೆ ಈ ಊರುಗಳ ದೇವರು ಶಿವದೇವರಿಲ್ಲ ರೈತನಂಜನ ಪುತ್ತೂರದ ಊರುಗಳ ಶಿವದೇವರಿಲ್ಲ ಶಿವ
ಸರ್ವತ್ರ ಅಂತ ಜಗತ್ತಿನ ದಿಂಜಿದುತ್ತನ ಶಿವ ಅಂತ ಮಂಗಲಕರ ಅಂತ ಲೈಕ್ ಪುದರ್ ಉಂಡು ಎಡ್ಡೆ ಪುದರ್ ಒಪ್ಪುನಂಚಿನ ಪುದರ್ಂದು ಅಂತಿರಿ ಉಂಡೆ ಇನ್ನು ಎಂಗ್ಲೆಗೆ ಅವಕಾಶವಾಯ್ತೀನಿ ಒಂಜಿ ಆದರ್ಶ ಕಾರ್ಯಕ್ರಮ ಅನ್ಪುಣಿಟ್ಟು ನನಂಜಿ ಪುದರ್ ಏರಂದು ಕೇಂದ್ರ ರೈಕುಲು ಆರು ಒಂಜಿ 5 ಮಿನಿಟ್ ದುಂಬತ್ತು ಉಪ್ಪೇರಲ್ಪ ಸಮಯ ಪ್ರಜ್ಞದಿ ಒಂದು ಪುನೊಂಜಿ ವ್ಯಕ್ತಿ ಅಂತ ಪಂಡ ರೈಕುಲು ಒಂದು ಪಣ್ಯರೆ ಸಂತೋಷ ಆವೊಂದು ನಾನು ಮುರಣ್ಯಾರ ನಮಗೆ ಇಟ್ಟು ಮಾತ್ರ ಪಾತಿರ್ದು ಎಂಕ್ಲು ಮಲ್ಲ ಮಟ್ಟದ ಸಂಭ್ರಮದ ಕಾರ್ಯಕ್ರಮ ಮಲ್ತದೇರಿ ಬಂಗಾರ ಪರ್ಬ ಮನ್ಪಣೆಗೆ ಆದರ್ಶಗಳು ಅಂದ್ಕಂಡ ರೈಕುಲು ನಾವೇ ಒಂಜಿ ಆದರ್ಶ ಅಂತ ಪಂಡ ತಪ್ಪಾವಂತ ಎಡ್ಡೆ ರೀತಿಯಲ್ಲಿ ಏನು ಮಾತ್ರ ನಡಪಾದೇರಿ ಇನ್ನು ಇಡೆಗೆಲ್ಲ ಒದಗಿದೇರಿ ನಮ್ಮ ಒಟ್ಟಿಗೂ ಎಡ್ಡೆ ಸಂದರ್ಭಗಳು ಅವು ಮಾತೆಟ್ಲು ಒಳ್ಳೆಯರು ಕ್ಷೇತ್ರದ ಓವೇ ಕಾರ್ಯಕ್ರಮ ಅಂತ ನಾನು ದುಂಬು ಉಪ್ಪೇರಿ ಒಂಜಿ ಒಂತೆ ದುಂಬತ್ತಾರು ಉಪ್ಪೇರಿ ಶಿಸ್ತು ಸಂಯಮ ಅಂತ ವ್ಯವಹಾರ ಉನ್ನತಿ ಆವಡು ಒಂದಾಂಡ ಪ್ರಾಮಾಣಿಕ ಪ್ರಯತ್ನ ನೆತ್ತಪಿರ ಹೋಗ್ಬೋಡು ಯಶಸ್ಸದ ಗುಟ್ಟು ಓಳು ದೆಂಗದನ್ನು ಕೇಂಡ ಪ್ರಾಮಾಣಿಕ ಒಂದು ಆತ ಸೇವೆ ಕೊರ್ಪನೆಟ್ಟು ಅವು ದೆಂಗದುಂಡು ಒಂದು ಆ ಸೇವೆ ನಿಪಿನವು ಭಾರಿ ಅಮೂಲ್ಯವಾಯಿನವು ಸೇವಾಹಿ ಪರಮಧರ್ಮ ಅನ್ನೋ ಈ ಪಾತ್ರ ಉಂಟು ಏನು ಸರಿಯಾದ ರೀತಿ ನಮ್ಮ ಸಮರ್ಪಕವಾದ ಬಳಕೆ ಮಲ್ತೊಂದು ಬತ್ತನೊಂದು ಆಂಡ ನಿಜವಾದ ತಾಲ್ನ ಬುಳಿಪ ತನ್ನ ಸಂಸ್ಥೆಯ ಬುಳಿಯರಿಗೆ ಸಾಧ್ಯತೆ ಉಂಟು ಮುಂಜೆ ಆದರ್ಶವಾಯಿನ ಕೆಲಸ ಬಹುಶಃ ಮಲ್ತೊಂದು ಉಳ್ಳೇರಿ ಇಂಚಿನ ನೆಕ್ ಶುಭ ಹಾರೈಕೆ ಮಲ್ತೊಂದು ಇನ್ನು ರಡ್ಡಾದ ಪುಣ್ಯನ ಒಳಂಡ ಆಲೋಚನೆ ಮಲ್ತ ನೆನಂಜು ಮನ್ಪೆರಿಗೆಲ್ಲ ಸಾಧ್ಯತೆ ಉಪ್ಪ ದುಂಬದ ಶಾಖೆಗಳ ನೆನಾತು ಬುಳೆದು ಬರಡು ಈ ಸಂದರ್ಭದ ಹಾರೈಕೆ ಮಲ್ತೊಂದು ಇಂಚಿನ ಸಂಸ್ಥೆ ಜನಗಳಿಗೆ ಒಂದು ಜಾತು ಸೇವೆ ಕೊರ್ಪನೆಟ್ಟು ಗೆರ್ತನ ಕೈ ಆವಡು ಈ ಸಂದರ್ಭದ ಹಾರೈಕೆ ಮಲ್ತೊಂದು ಯಶಸ್ಸಿನ ಕೀಲಿ ಕೈ ಪ್ರಾಮಾಣಿಕ ಸೇವೆಯಲ್ಲಿ ಅಡಗಿದೆ ಅಂತ ಬಹುಶಃ ಅವು ಮೇರು ಮನ್ಪೇರಿಂದ ಏನು ತಿರಿಯೊಂದೆ ನಾನು ದುಂಬದ ಕಾರ್ಯಕ್ಕೂ ಮಾತ್ರ ದೇವರ ಅನುಗ್ರಹ ಉಪ್ಪಾಡೊಂದು ದೇವರ ಪ್ರಾರ್ಥನೆ ಮಲ್ತೊಂದು ಎಡ್ಡೆ ಒಂಜಿ ಜಾಗಿಡ నేను ಮಲ್ತದೇರು 4 ಮೈಕಲ್ ಒಂಜಿ ಅನುಕೂಲ ಆಪನಂಚಿನ ಒಲ್ತುಲ 4 ಮೈಕಲ ಪೋಪನಂಚಿನ ಒಂಜಿ ಕೇಂದ್ರಲ್ಲ ಅಂದೊಂದು ಉಪ್ಪಿನಂಗಡಿ ಇನ್ಪಿನವು ಈ ಬಾಗುಡು నేను ಆರಂಭ ಮಲ್ಪನ ಬಾರಿ ಪ್ರಸ್ತುತ ಅಂದ ಈ ಸಂದರ್ಭಗಳು ಪಂಡೊಂದು ಇಟ್ಟು ಬಹುಶಃ ಸಿಸಿದ ಒಂಜಿ ಸೆಕ್ಯೂರಿಟಿದ ಬಗ್ಗೆ ಇಟ್ಟು ಸಿಸಿನ ಹೆಚ್ಚಿಗೆ ಅಳವಡಿಕೆ ಮಾಡ್ತಾರೆ ನಾನು ತೆರೆಯೊಂದೆ ಬಹುಶಃ ಸಿಸಿ ನಿಂಪಿನವು ಮತ್ತು ಪಿದೈದ ಮಾತ್ರ ದಾಖಲೆ ಮಾಡ್ತಾರೆ ಸಿಸಿ ಯಾರು ನಮ್ಮ ಉಡಲ್ದ ಬಗೆಟ್ಟು ನಮ್ಮ ಒಂಜಿ ಸಿಸಿ ಮನ್ಪುನಾರು ನೆನವರಿ ಉಳ್ಳೇರು ಅವರಿಗೆ ತೊಂದರೆ ಆದ ಲೆಕ್ಕ ಬದುಕುಣೊಂಜಿ ವ್ಯವಸ್ಥೆ ಉಂಡು ಈಗ ಸಂಸ್ಕಾರ ಅಂತ ಪುದರುಂಡು ಆ ಮೂಲಕ ಬದುಕುಣಂದಾಂಡ ಆಯನ ಸಿಸಿಡ್ಲ ರೆಕಾರ್ಡ್ ಆಪುಂಡು ದಾಖಲೆ ಆಪುಂಡು ಐಕ ಪೂರಕವಾದ ದಾಖಲೆ ಆವಡು ಅಂದಾಂಡ ಪ್ರಾಮಾಣಿಕವಾಯಿನ ಸೇವೆಗಳು ನೆಟ್ಟುಬೋಡು ಬಹುಶಃ ಒಂದು ಉಂಡು ಅಂತ ತೆರೆಯುಂಡೆ ರಡ್ಡ ಮೈಕಲ್ ಮೇರೆಗೆ ಅನುಕೂಲ ಆಪಲೆಕ್ಕ ಮೇರೆ ಸರ್ವಿಸ್ ಕೊರೊಂದುಳ್ಳೇರು ನಿಜವಾದ ಭಗವಂತನ ಸಿಸಿಲ್ಲ ನಮ್ಮ ದಾಖಲೆ ಆವಡು ಎಡ್ಡೆಪ್ಪದ ವಿಷಯಗಳು ದಾಖಲೆ ಆವಡು ಒಂಜಾತಿ ಬುಳೆಚಲಿಗೆ ಅವು ಪ್ರೇರಣೆ ಆವಡೊಂದು ಹಾರೈಕೆ ಮತ್ತೊಂದು ಪಾತಿರುವಂತಾವೆ ಅವಧೂತ ಚಿಂತನೆ ಗುರುದೇವದತ್ತ. ಒಂದು ಒಳ್ಳೆಯ ಸಮಾರಂಭದಲ್ಲಿ ಬೆಳಗಿನ ಹೊತ್ತು ಸ್ವಾಮೀಜಿಯವರ ಆಶೀರ್ವಚನದೊಟ್ಟಿಗೆ ನಾವು 1 ಗಂಟೆ ಕಳೆಯುವಂಥ ಒಂದು ಕಾರ್ಯಕ್ರಮವನ್ನು ಸುದರ್ಶನ್ ರೈ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ಭಾಳ ಸಂತೋಷ. ಇವತ್ತು ವಿಜ್ಞಾನ ಬಹಳವಾಗಿ ಬೆಳೆದಿದೆ. ಎಷ್ಟು ಬೆಳೆದಿದೆ ಅಂತೇಳಿದರೆ ಈಗಲೇ ಸ್ವಾಮೀಜಿಯವರು ಹೇಳಿದಾಗೆ ಟೀಚರ್ ಇಲ್ಲದೆ ಮತ್ತೊಬ್ಬನ ಹತ್ರ ಪಾಠ ಮಾಡಿಸತಕ್ಕಂಥ ಅಲ್ಲಿವರೆಗೂ ನಾವು ಇವತ್ತು ಬೆಳೆದಿದೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಸುದರ್ಶನ್ ರೈ ಅವರು ಉಪ್ಪಿನಂಗಡಿ ಬೆಳೆಯುತ್ತಿರುವ ಉಪ್ಪಿನಂಗಡಿಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿದ್ದಾರೆ. ಅವರಿಗೆ ನಾವು ನಂಬಿಕೊಂಡು ಬರತಕ್ಕಂಥ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವರು ಆಯುರಾರೋಗ್ಯ ಭಾಗ್ಯ ಕೊಟ್ಟು ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ಅದರ ಒಟ್ಟಿಗೆ ಒಂದು ಕಿವಿ ಮಾತು ಏನಂದರೆ, ನಾನು ಅವರೊಟ್ಟಿಗೆ ನನ್ನ ಆದರ್ಶ ಕೋಆಪರೇಟಿವ್ ಸೊಸೈಟಿ ಇರ್ಬೋದು ಅಥವಾ ನನ್ನ ವಿದ್ಯಾರಶ್ಮಿ ಇರ್ಬೋದು, ನನ್ನ ಎಲ್ಲ ಸಂಸ್ಥೆಗಳಿಗೆ ನನ್ನ ಅಳಿಯ ಅವರ ಭಾಳ ಆತ್ಮೀಯನಾಗಿದ್ದುಕೊಂಡು ಇವರೊಟ್ಟಿಗೆ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ. ನಾವು ಒಳ್ಳೆಯ ಸೇವೆಯನ್ನು ಕೊಡ್ತಾರೆ, ಅದನ್ನು ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಮತ್ತೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದರೆ, ಇವತ್ತು ವಿಜ್ಞಾನ ಎಷ್ಟು ಬೆಳೆದಿದೋ, ಎಷ್ಟು ನಮಗೆ ಅಷ್ಟು ಅನುಕೂಲ ಆಗ್ತದೋ ಅಷ್ಟೇ ಅನಾನುಕೂಲತೆಗಳು ಕೂಡ ಇರುವುದರಿಂದ ಇವತ್ತು ಹೆಚ್ಚಿನ ಜನಗಳಿಗೆ ಇವತ್ತು ಉದ್ಯೋಗದಲ್ಲಿ ಇರತಕ್ಕಂಥ ನಮ್ಮೊಟ್ಟಿಗೆ ಸುಮಾರು 100-200 ಜನ ಕೆಲಸ ಮಾಡ್ತಾರೆ. ಅದರಲ್ಲಿ ಒಂದು 150 ಜನಕ್ಕೆ ಇವತ್ತು ವಿಜ್ಞಾನದ ಬಗ್ಗೆ ಅಥವಾ ಕಂಪ್ಯೂಟರ್ನ ಬಗ್ಗೆ ಅಥವಾ CC ಕ್ಯಾಮರಾದ ಬಗ್ಗೆ ಅನುಭವ ಇದೆ. ಆದರೆ ಮುಂಚೆ ನನ್ನ 25 ವರ್ಷಕ್ಕಿಂತ ಹಿಂದೆ ಸೇರಿದ ನಮ್ಮೊಟ್ಟಿಗಿದ್ದ ಉದ್ಯೋಗಿಗಳಿಗೆ ನಿಮ್ಮ ಕಂಪ್ಯೂಟರ್ ಬರೋದಿಲ್ಲ, ವ್ಯವಸ್ಥೆ ಬರೋದಿಲ್ಲ, ಏನಾದರೂ ಒಂದು ತಪ್ಪು ಮಾಡಿಕೊಂಡು ಬೇಡದ್ದು ಮಾಡಿಕೊಂಡು ಇರತಕ್ಕಂಥ ಒಂದು ವ್ಯವಸ್ಥೆ. ಅದಕ್ಕೆ ನಾನು ಹೇಳತಕ್ಕಂಥದ್ದು, ನೀವೀಗ 15 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀರಿ. ನಿಮ್ಮ ಗ್ರಾಹಕರು ಯಾರ್ಯಾರಿದ್ದಾರೆ ಆ ನೌಕರರಿಗೆಲ್ಲ ವರ್ಷದಲ್ಲಿ 1 ಅಥವಾ 2 ಸರ್ತಿ ಈ ವಿಜ್ಞಾನದ ಬಗ್ಗೆ, ಈ ಕಂಪ್ಯೂಟರ್ನ ಬಗ್ಗೆ, ಅದರಲ್ಲಿ ಆಗು ಹೋಗುಗಳ ಬಗ್ಗೆ, ಒಳ್ಳೆ ಕೆಲಸಗಳ ಬಗ್ಗೆ, ಕೆಟ್ಟ ಕೆಲಸಗಳ ಬಗ್ಗೆ ಒಂದು ಟ್ರೈನಿಂಗ್ ಕ್ಯಾಂಪಿನಾಗೆ ಮಾಡಿ ಅವರಿಗೆ ತಿಳುವಳಿಕೆ ಕೊಡತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ವ್ಯವಸ್ಥೆ ದೊಡ್ಡದಾದ ಹಾಗೆ ಅದರ ಅವಶ್ಯಕತೆ ಬಹಳ ಇದೆ. ಅಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಿದಾಗ ನೀವು ಇನ್ನೂ ಇದು 2ನೇ ಶಾಖೆ, ಇನ್ನೂ ಒಂದು 4-5 ಶಾಖೆ ತೆಗೆದರೂ ಒಂದು ಒಳ್ಳೆಯ
ವ್ಯಾಪಾರಸ್ಥರು ಅಂತ ಹೇಳಿಕೊಳ್ಳಲಿಕ್ಕೆ ಸಂತೋಷ ಪಡ್ಬೋದು ಅಂತ ನಾನು ಹೇಳ್ತಾ, ನಮ್ಮನ್ನು ಸ್ವಾಮೀಜಿಗಳೊಟ್ಟಿಗೆ ನಮ್ಮನ್ನು ಕರೆದು ಗೌರವಿಸಿದಿರಿ. ನಿಮಗೆ ನಮ್ಮೆಲ್ಲರ ತುಂಬು ಹೃದಯದ ಅಭಿನಂದನೆಗಳಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹಾರೈಸ್ತಾ ಇದ್ದೇನೆ. ಸುದರ್ಶನ್ ನೀರ್ಪಾಡಿಯವರ ಶಿವಂ ಕಂಪ್ಯೂಟರ್ ಸಂಸ್ಥೆಯ ಉಪ್ಪಿನಂಗಡಿಯ ವಿಸ್ತೃತ ಮಳಿಗೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಅನೇಕ ವರ್ಷಗಳಿಂದ ಪಾರದರ್ಶಕವಾಗಿರತಕ್ಕಂಥ ಸೇವೆ ಮತ್ತು ಪರಿಶ್ರಮದ ಮುಖಾಂತರ ಈ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ಸನ್ನು ಗಳಿಸಿದವರು ಸುದರ್ಶನ್ ಅವರು. ಇವತ್ತು ನಾವು ಇರತಕ್ಕಂಥ ಕ್ಷೇತ್ರದಲ್ಲಿ ಯಶಸ್ವಿ ಆಗಬೇಕಾಗಿದ್ರೆ ನಮ್ಮ ಸೇವೆ ಏನು ಅನ್ನೋದನ್ನು ಇವತ್ತು ಸಮಾಜ ಪರಿಗಣಿಸತಕ್ಕಂಥ ಸಂದರ್ಭದಲ್ಲಿ ಅವರ ಆ ಸೇವೆಯ ಮುಖಾಂತರ ಜನಾನುರಾಗಿಯಾಗಿ ಇವತ್ತು ಉಪ್ಪಿನಂಗಡಿಯಲ್ಲಿ ಈ ಸಂಸ್ಥೆಯನ್ನು ಆರಂಭ ಮಾಡಿರುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಸಂತಸವನ್ನು ತಂದಿದೆ. ಮುಂದಿನ ದಿವಸದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಅವರ ಈ ಸಂಸ್ಥೆಯನ್ನು ವಿಸ್ತರಿಸತಕ್ಕಂಥ ಯೋಗ ಭಾಗ್ಯವನ್ನು ಸಹಸ್ರಲಿಂಗೇಶ್ವರ ಮತ್ತು ಮಹಾಕಾಳಿ ದೇವರು ಅವರಿಗೆ ಆ ಶಕ್ತಿಯನ್ನು ನೀಡಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ.